ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ 18ನೇ ಲೋಕಸಭಾ ಚುನಾವಣೆ ಇಂದು ಮತದಾನ ನಡೆದ ಎರಡನೇ ಹಂತದ್ದು, ಅಂದರೆ ರಾಷ್ಟ್ರದಲ್ಲಿ ಮೂರನೇ ಹಂತದ್ದು, ಕರ್ನಾಟಕದಲ್ಲಿ ಎರಡನೇ ಹಂತದ ಮತದಾನ. ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಚುನಾವಣೆ ಇವತ್ತು ಮತದಾನ ನಡೆದಿದೆ. ಕೆಲವು ಕೇಂದ್ರಗಳಲ್ಲಿ ಕೆಲವು ರಾಜಕಾರಣ ವ್ಯವಸ್ಥೆ ಬೇರೆ ಬೇರೆ ನಡೆದಿದೆ. ಅದಕ್ಕೆ ಉದಾಹರಣೆ ಅಂತ ಕೇಳಿದರೆ, ನಗರದ 29ನೇ ವಾರ್ಡಿನ 106ರ ಬೂತ್ ನಂಬರ್ 106, ಇಲ್ಲಿ ಒಬ್ಬ BLO, ಈ ಮನುಷ್ಯ ಸರ್ಕಾರಿ ಅಧಿಕಾರಿ, ಇವರು ಕಾಂಗ್ರೆಸ್ ಏಜೆಂಟ್ರ ಜೊತೆ ಕೂತ್ಕೊಂಡು ಕಾಂಗ್ರೆಸ್ಸಿಗೆ ಮತ ಹಾಕ್ರಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಆರೋಪ ಮಾಡಿದ್ದು ಸ್ವತಃ BJP ನಾಯಕ ಅನಿಲ್ ಮೆಣಸಿನಕಾಯಿ ಅವರು. ಸೊ ಹಾಗಾಗಿ ಅಂದರೆ ಇದಕ್ಕೆ ಯಾಕೆ ಹೇಳೋದಂದ್ರೆ, ಸರ್ಕಾರದ ಸಂಬಳ ತಗೊಂಡು ಸರ್ಕಾರಿ ಸೇವೆ ಮಾಡಬೇಕಾದವರು, ವೃತ್ತಿ ಘನತೆಯನ್ನು ಎತ್ತಿ ಹಿಡಿಬೇಕಾದವರು, ವೃತ್ತಿ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕಾದವರು, ಇವರು ಒಂದು ಪಕ್ಷದ ಏಜೆಂಟ್ಗಿರಿ ಮಾಡ್ತಾರೆ ಅಂದರೆ ಇದಕ್ಕಿಂತ ಈ ಗದಗ ಜಿಲ್ಲೆಯಲ್ಲಿ ಆಡಳಿತ ಯಾವ ಮಟ್ಟಕ್ಕಿದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ನಿಮ್ಗೆ? ಈ ಮನುಷ್ಯ ಯಾರು ಅಂತ ಕೇಳಿದ್ರೆ ಸರ್ಕಾರಿ ಅಧಿಕಾರಿ, ನಗರಸಭೆಯ ಸರ್ಕಾರಿ ಅಧಿಕಾರಿಯೋ ನೌಕರರೋ ಗೊತ್ತಿಲ್ಲ, ಮುತ್ತಪ್ಪ ಹೂಗಾರ್ ಅಂತ. ಈ ಮನುಷ್ಯನನ್ನ 106ರ ಬೂತಿಗೆ BLO ಮಾಡಿದ್ದಾರೆ. BLO ಕೆಲಸ ಏನು ಅಂತ ಕೇಳಿದ್ರೆ, ಯಾರ್ದಾರು ವೋಟಿಂಗ್ ನಂಬರ್ ಸರಿಯಾಗಿ ಸಿಗದೇ ಇದ್ರೆ, ಒಳಗಡೆ ಇದ್ದವರು ಏನೋ ಅಧಿಕಾರಿ ಇರ್ತಾರಲ್ಲ, ಅವ್ರಿಗೆಲ್ಲ ನಂಬರ್ ಸರಿಯಾಗಿ ಸಿಗದೇ ಇದ್ರೆ ಮತದಾರ ನಂಬರ್ ಹುಡುಕಿ ಕರೆಕ್ಟಾಗಿ ಕೊಡುವಂಥ ಕೆಲಸ BLO. ಇವರು ಮತಕೇಂದ್ರದಿಂದ ಹೊರಗಿರ್ತಾರೆ. ನಾನು JT ಕಾಲೇಜಲ್ಲಿ ಮತದಾನ ಮಾಡಿದೆ. ಅಲ್ಲಿ ಒಬ್ಬ ಆ ಗೇಟ್ ಹತ್ರ ಕೂತ್ಕೊಡೋಣ, ಪಾಪ ಮತದಾರ ಅಲ್ಲಿ ಮಟ್ಟ ಹೋಗ್ಬೇಕು, ವಾಪಸ್ ಬರಬೇಕು, ಮತ್ತೆ ಕ್ಯೂನಲ್ಲಿ ನಿಲ್ಬೇಕು, ಮತ್ತೆ ಹಾಕಬೇಕು. ಇಂಥವು ಇರ್ತವೆ. ಅವ್ರು ಮತಕೇಂದ್ರ ಇದೆ ಅಲ್ಲ, ಅದ್ರ ಪಕ್ಕದಲ್ಲೇ ಇರಬೇಕು. ಇವರು ಏನಾದರೂ ಪ್ರಾಬ್ಲಮ್ ಆದರೆ ಅಲ್ಲಿ ನಂಬರ್ ನೋಡಿ ತೆಗೆದು ಕೊಡಬೇಕು. ಇವರು ಈ ಕೆಲಸ ಮಾಡೋಕ್ಕೆ BLO ಅಂತಾರೆ ಇವ್ರಿಗೆ. ಈ BLO ಇವತ್ತೇನು ಮಾಡಿದ್ದಾರೆ, 106ರ ಬೂತ್ ನಂಬರ್ 106ರ ಮತಕೇಂದ್ರದೊಳಗೆ ಈ BLO ಹೊರಗಿರ್ಕೊಂಡು ಕಾಂಗ್ರೆಸ್ ಏಜೆಂಟ್ರು ಕೂಡಿ ಕಾಂಗ್ರೆಸ್ಗೆ ಮತ ಹಾಕ್ರಿ ಅಂತ ಅಲ್ಲೇ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪ ಇದೆ. ಸ್ಥಳದಲ್ಲೇ DC ಅವರಿಗೆ ಅನಿಲ್ ಮೆಣಸಿನಕಾಯಿ ಫೋನ್ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಲಿಕ್ಕೆ ಹೇಳಿದ್ದಾರೆ. ಅಲ್ಲಿ ಏನು ನಡೀತು ಘಟನೆ ನಿಮಗೆ ಕಾಣಿಸ್ತೇನೆ ನೋಡಿ. ಈಗ ತೋರಿಸ್ತೀನಿ ಅಲ್ಲಿ ನಡೆದಂಥ ಘಟನೆ. ಆ ಮನುಷ್ಯ ಮುತ್ತಪ್ಪ ಹುಗಾರ್ ಅಧಿಕಾರಿ ಏನು ಮಾಡಿದರು, ಅನಿಲ್ ಮೆಣಸಿನಕಾಯಿ ಏನು ಮಾತಾಡಿದರು, DC ಅವ್ರ ಜೊತೆಗೆ ಮೊಬೈಲ್ನಲ್ಲಿ ಏನು ಮಾತಾಡಿದ್ರು, ಯಾರ್ಯಾರ ಜೊತೆಗೆ ಮಾತಾಡಿದ್ರು, ಸಸ್ಪೆಂಡ್ ಮಾಡಲಿಕ್ಕೆ ಆಗ್ರಹ ಮಾಡಿದ್ದು ಎಲ್ಲ ನಿಮ್ಗೆ ಚಿತ್ರಣ ಈಗ ತೋರಿಸ್ತೇನೆ ನೋಡಿ. ಕಾಲೇಜ್ ಹತ್ರ ಗೌರ್ಮೆಂಟ್ ಇವರದಾರಲ್ಲ, ಈ ವೋಟಿಂಗ್ ಸ್ಲಿಪ್ ಕೊಡೋರು ಕಾಂಗ್ರೆಸ್ ಅವ್ರ ಪಕ್ಕಕ್ಕೆ ಕುಂದಿರ್ಕೊಂಡು ವೋಟ್ ಹಾಕಂತ ಹೇಳಿ ಕುಂದಿರ್ತಾರೆ. ಸಸ್ಪೆಂಡ್ ಮಾಡ್ಬೇಕು ಮೇಡಮ್. ಏನಪ್ಪ ನಿನ್ನ ಹೆಸರು? ಮುತ್ತಪ್ಪ ಹೂಗಾರ್ ಅಂತ. ಇಲ್ಲಿ ಕೊಡ್ತಾ ಇವರು ಇಲ್ಲಿ ಗೌರ್ಮೆಂಟ್ ಇದ್ರದ್ದು ಬೂತ್ ಮಾಡ್ಕೊಂಡು ಕುತ್ಕೊಂಡಿದಾರ KVS ಅವ್ರ ಮೇಡಮ್. ಗೌರ್ಮೆಂಟ್ ಆಫ್ ಕರ್ನಾಟಕ ಐತ್ ಮೇಡಮ್, ಗೌರ್ಮೆಂಟ್ ಸ್ಟಾಫ್ ಮೇಡಮ್. ಹಾಂ BLO ಹಾಂ BLO ಮುತ್ತಪ್ಪ ಹೂಗಾರ್ ಅಂತ. ಪೋಲಿಂಗ್ ಸ್ಟೇಷನ್ ನಂಬರ್ ಅಷ್ಟೇ 106. ಸಸ್ಪೆಂಡ್ ಮಾಡಿಸ್ತೀನಿ, ಬಿಡೋದಲ್ಲ. ನಾನು ಬಿಡೋದಿಲ್ಲ, ಗೊತ್ತಿಲ್ಲ ಅಂದ್ರೆ ಏನೋ ಅಲ್ಲಿ ಬಾಜು ಕುಂದರ್ಸ್ಕೊಂಡು ಗೊತ್ತಾನೆ ಹುಡುಕ ಬಂದ್ ಮಾಡಿದ್ದೀನಿ. ಫಸ್ಟ್ ಬಂದ್ ಮಾಡಿ ಸಸ್ಪೆಂಡ್ ಮಾಡೋದು. ನೀವಲ್ಲ, ನೀವು ಗೊತ್ತಿಲ್ಲ. ಪ್ರಶ್ನೆ ಇಲ್ಲ, ಸಸ್ಪೆಂಡ್ ಮಾಡಿಸಲ್ಲ ಬಿಡೋದು. ಯಾವ ಡಿಪಾರ್ಟ್ಮೆಂಟ್ ಏನು? ಮುನ್ಸಿಪಾಲ್ಟಿಗೆ ಏನಂತದೆ? ನಿಮ್ಗೆ ಆಗಲೇ ಹೇಳ ನಿಮ್ಮ ಹತ್ರ ನೀವು ಅಷ್ಟೇ ಇರ್ಬೇಕಂತ ಹೇಳಿಲ್ಲ. ಮತ್ತೆ ಕೇಳಬೇಕಲ್ಲ.
ಕೇಳಕ್ ನೋಡಾಕ್ ಬಂದೇನು ಮರ ಚೆಕ್ ಮಾಡಕ್ ಬಂದೇನು ಅಲ್ಲ ಮಾತಾಡೋರು ಯಾರು ಇಲ್ಲ ಅಲ್ಲಿ ಅವ್ರ ಜೋಡಿ ಕುಂದ್ರಂಗಿಲ್ಲ ಅವ್ರು ಮಾತಾಡಂಗಿಲ್ಲ ಅವ್ರ ಜೋಡಿ ಜಗಳ ಆಗೈತೆ ನನ್ನ ಜೋಡಿ ಅವ್ರ ಜೋಡಿ ಕುಂದ್ರಂಗಿಲ್ಲ ಹುಡುಗಾಕ್ ಬಂದೇನಿ ಈಗ ನಿಮಗೇನು ಹೇಳಕ್ ಬರ್ತಿರಲ್ಲ ಹತ್ತು ಸಲ ಫೋನ್ ಮಾಡ್ತೀರಿ ಇಲ್ಲಿ ಕುಂತಿರ್ಪಲ್ಲ ನಾವೇನಾರ ಕುಂತಿದ್ರೆ ಸುಮ್ ಕುಂದಿರ್ತಿದ್ರಿ ಹೋರಿ ಮಾಡಕ್ ಅವ್ರು ಯಾರು ಮಾತಾಡೋರ ಇಲ್ಲ ಸರ್ ಇಲ್ಲಿ ಬೂತ್ ನಂಬರ್ 106 ಇದು ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ದೆ ಬಿ ಎಲ್ ಇವರು ಮುತ್ತಪ್ಪ ಅಂತ ಹೇಳಿ ಮುನ್ಸಿಪಲ್ ಬಿಲ್ ಕಲೆಕ್ಟರ್ ಆರಾಮಾಗಿ ಕಾಂಗ್ರೆಸ್ನವ್ರು ಬಾಜು ಕುದುರಿಸ್ಕೊಂಡು ಚುನಾವಣೆ ಮಾಡಕತ್ತಾರೆ ಸುಮ್ಮನೆ ಒಂದು ಚುನಾವಣೆ ಮಾಡೋಕ್ಕೆ ಕಳ್ಸೋದು ಸರ್ ಹೇಳೇರಿ ಸರ್ ಹೇಳಿ ಅದ ಪ್ಲೀಸ್ ಇಮಿಡಿಯೇಟ್ ಆ್ಯಕ್ಷನ್ ತಗೋರಿ ಸರ್ ಆಮೇಲೆ ಮನಸಮುದ್ರದಾಗ ಸರ್ ಪೊಲೀಸ್ ಸ್ಟಾಫ್ ಕಡಿಮೆ ಅಂತ ಸರ್ ಹೊರಗೆ ಸ್ವಲ್ಪ ಸಾಧ್ಯ ಎಷ್ಟು ಕಾಲು ಮನಸಮುದ್ರ ಎಸ್ ನೋಡಪ್ಪ ನಾನು ಸುಮ್ಮನೆ ಬರೋದಿಲ್ಲ ಅವರು 10 ಸಲ ಫೋನ್ ಮಾಡಿದೆ ಭಾಳ ತಂದ್ರೆ ಕುಂದಿಸ್ಕೊಂಡು ಕುಂತಾನಪ್ಪ ನಾ ಇಲ್ಲ ನಿನ್ನ ಹತ್ರ ಬರ್ತಿದ್ದೆ ಇಲ್ಲ ನನಗೆ ಅಲ್ಲಿ ಚೀಟಿ ತೊಗೊಂಡ್ಮೇಲೆ ನಿನ್ನ ಹತ್ರ ನಾ ಯಾಕೆ ಬರಲಿ ನೀವು ಬಂದು ಹೇಳಿದ್ರೆ ಅಣ್ಣಾರು ಬರ್ತಾರೆ ಅಂತ ಹೇಳಿ ಗೊತ್ತಿಲ್ಲ ಅಂದ್ರೆ ಎದ್ದು ಹೋಗಿ ಮಾತು ಹೇಳ್ಬೇಕು ಮತ್ತೆ ನನಗೆ ಗೊತ್ತಿಲ್ಲ ನೂರಣ್ಣವ್ರು ಹೊರ ಬಾಜು ಕುಂದ್ರಿ ಸರ್ ಆಕ್ಚುಲಿ ಆ ಕಡೆ ಸರ್ 107 ಆತು ಬಿಡ್ರಿ ಅವ್ರು ಕರೆಕ್ಟ್ ರೀ ಅವ್ರು ನಿಮ್ ಬಾಜು ಬಂದು ಕೂತಾರ ನಿಂದ ಏನ್ ಕೆಲಸ ಇಲ್ಲ ಅಂತ ಕೇಳ್ಬೇಕಲ್ಲ ನೂರಣ್ಣ ಬಂದ್ರೆ ನನಗೆ ಯಾರ ಕೇಳಿದ್ರೆ ಏನಪ್ಪ ನೀನು ಅಂತ ಕೇಳ್ತೇನೆ ನಾನು ಕುಂದಿರ್ಸ್ಕೊಂಡು ಮಾಡ್ಬೇಕಂತ ನೀವು ಕುಂದಿರ್ಸ್ಕೊಂಡು ಮಕ್ಕಳು ಕುಂದಿರ್ಸ್ಕೊಂಡು ಸುಮ್ಮನೆ ಬೈಯೋದಿಲ್ಲ ಸರ್ ಆಕ್ಚುಲಿ ಇವ್ರದ್ದು ಆಕ್ಚುಲಿ ಅಲ್ಲಿ ಭೂತ ನೀನಂತೂ ಮನೆಗೆ ಹೋಗ್ತಿ ತೆಗಿ ತಪ್ಸಕ್ಕೆ ಯಾರ ಹತ್ರ ವೀಕ್ಷಕರೇ ನೋಡಿದಿರಲ್ಲ ಆ ಮುತ್ತಪ್ಪ ಹುಗಾರ ನೌಕರ ಕೈ ಮುಗಿದು ನಿಂತ್ಕೊಂಡ್ರು. ಕಾರಣ ಏನು ಅಂದರೆ ಮಾಡಿದ ತಪ್ಪು. ಎಲ್ಲರೂ ಅಲ್ಲಿ ಸುತ್ತಲೂ ಹೇಳ್ತಾ ಇದ್ದಾರೆ, ಒಬ್ಬ ಮನುಷ್ಯ ಸರ್ಕಾರಿ ಸೇವಕ ರಾಜಕಾರಣಿ ಹಿಂದೆ ಈ ರಾಜಕೀಯ ಪಕ್ಷಗಳ ಜೊತೆಗೆ ಈ ರೀತಿ ಒಂದು ಗುರುತಿಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಅದು ಬಹಿರಂಗವಾಗಿ ಕಾಂಗ್ರೆಸ್ ಏಜೆಂಟರ ಜೊತೆ ಕೂಡಿ ಅವರು ಆರೋಪ ಮಾಡಿದ್ದು, ನಾನಲ್ಲ, ಇದು ಅಲ್ಲಿ ನಡೆದ ಘಟನೆ. ಇದು ಕಾಂಗ್ರೆಸ್ ಏಜೆಂಟರ ಜೊತೆಗೆ ಇದ್ಕೊಂಡು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರಂದರೆ ಇವರು ಸರ್ಕಾರ ನೌಕರರು ಏನು ಕಾಂಗ್ರೆಸ್ ಪಕ್ಷದ ಚಾಕರಿ ಮಾಡುವಂಥ ಸೇವಕರು ಅಂತ. ಇದು ಎಷ್ಟು ಅಸಹ್ಯ ಅನಿಸುತ್ತೆ. ಆ ಹುದ್ದೆ ಏನು, ವೃತ್ತಿ ಏನು, ಸ್ಥಾನ ಮಾನ, ಯಾವ ಕೆಲಸಕ್ಕಾಗಿ ಹೋಗಿದ್ರಿ, ಸರ್ಕಾರದ ಸಂಬಳ ತಗೋತಿದ್ರಿ. ಸಂಬಳ ಯಾರು ಕೊಡ್ತಾರೆ ನಿಮ್ಗೆ? ಇಂಡೈರೆಕ್ಟ್, ಪರೋಕ್ಷವಾಗಿ ತೆರಿಗೆದಾರರು ಕೊಡ್ತಾರೆ. ನಾವು ತುಂಬಿದ ತೆರಿಗೆಯಿಂದ ಸರ್ಕಾರ ನಿಮಗೆ ಪಗಾರ ಕೊಡುತ್ತೆ. ಸರ್ಕಾರ ಸೇವೆ ದೇವರ ಸೇವೆ ಅಂತ ಹೇಳ್ತೀವಿ ನಾವು. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತೀವಿ ನಾವು. ಅಂಥದ್ದು ಈ ಸರ್ಕಾರಿ ನೌಕರ ಪುಣ್ಯಾತ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾನೆ ಅಂದರೆ, ಬೇಲಿ ಎದ್ದೆ ಹೊಲ ಮೇಯ್ದರೆ ಇದರ ಅರ್ಥ ಏನು? ಇನ್ನೇನು ಉಳಿತಿದೆ? ಯಾಕೆ ಈ ರೀತಿ ಇಲ್ಲಿ ಗದಗದಲ್ಲಿ ಯಾಕಾಗತ್ತೆ ಆಡಳಿತದ ವೈಫಲ್ಯ ಇದು. ಮೇಲಾಧಿಕಾರಿಗಳೇ ಹೆದರ್ತಾರೆ ಇವ್ರಿಗೆಲ್ಲ. ಇನ್ನು ಕೆಲವರು ಅಧಿಕಾರಿ ಇದ್ದಾರೆ, ಅವರು ಈ ಸಚಿವರು ಬಂದ್ರೆ, ಶಾಸಕರು ಬಂದ್ರೆ, ಬೇರೆ ಬೇರೆ ಸಚಿವರು ಬಂದ್ರೆ ಅವ್ರು ಹಿಂದೆ ಹಲ್ಕಿರ್ಕೊಂಡು ತಿರುಗ್ತಾರೆ. ಅವು ಶಿಕ್ಷಣ ಇಲಾಖೆದಾಗಿದ್ದಾವೆ ಒಂದಿಷ್ಟು, ಅವು ಬೇರೆ ಬೇರೆ ಇಲಾಖೆಗೆ ಬಂದಾವ ಇನ್ಚಾರ್ಜ್. ಅವಕ್ಕೆ ನಾಚಿಗೆ ಮಾನ ಮರ್ಯಾದೆನೇ ಬಿಟ್ಟು ನಿಂತುಬಿಟ್ಟವು. ಸಂಬಳ ತಗೊಳ್ಳೋದು ಸರ್ಕಾರ, ಇದು ಘನತೆ, ಇದು ವೃತ್ತಿ, ಇದು ಬದ್ಧತೆ ಇರಬೇಕು. ಸರ್ಕಾರಿ ನೌಕರಂದ್ರೆ ಎಷ್ಟು ಗೌರವ ಗೊತ್ತಾ? ಎಷ್ಟು ಶೆಲ್ಟ್ ಹೊಡೆಯುವಂಥ ಅಧಿಕಾರಿಗಳಿದ್ದಾರೆ, ಎಷ್ಟು ಒಳ್ಳೆ ನೌಕರದಾರಿದ್ದಾರೆ, ಎಷ್ಟು ಕ್ರಿಯಾಶೀಲರಿದ್ದಾರೆ, ಎಷ್ಟು ಜನಪರವಾದಂಥ ಕೆಲಸಗಾರರಿದ್ದಾರೆ ನೌಕರದಾರರು. ಅಂಥ ನೌಕರದಾರ ಹೆಸರು ಮಸಿ ಹಾಕಿಬಿಡೋದು ಇವು. ಅಂಥ ಏನು ಪವಿತ್ರವಾಗಿ, ಪ್ರಾಮಾಣಿಕವಾಗಿ, ಪರಿಶುದ್ಧವಾಗಿ ಕೆಲಸ ಮಾಡುವಂಥ ನೌಕರರಿಗೆ, ಅವ್ರ ನೌಕರಿಗೆ, ಅವರ ಹೆಸರಿಗೆ ಮಸಿ ಬೆಳೆಯುವಂಥ ಒಂದಿಷ್ಟು ಇಂಥವು ಇದಾವೆ ನೋಡಿ ಗದಗದಲ್ಲಿ. ನಗರಸಭೆ ಅಂತೂ ನಿಮ್ಗೆ ಕೇಳೋಂಗಿಲ್ಲ. ನಗರಸಭೆದೊಳಗೆ ಭಾಳಷ್ಟು ಅಧಿಕಾರಿಗಳು ಹಂಗೆ ಇದ್ದಾರೆ. ಏಜೆಂಟ್ಗಿರಿ ಇವರು. ಈ ಶಾಸಕರು, ಸಚಿವರು, ಇವರು ರಾಜಕಾರಣಿಗಳು ಪಕ್ಷದ ಏಜೆಂಟ್ಗಿರಿ ಮಾಡ್ತಿದ್ದಾರೆ. ಇದಕ್ಕೆ ಉದಾಹರಣೆ ಇದು ಮುತ್ತಪ್ಪ ಹುಗಾರ್. ಇವರು ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹ ಮಾಡಿದರು, ಕಂಪ್ಲೇಂಟ್ ಕೊಟ್ಟರು, DC ದೂರು ಕೊಟ್ಟರು. DC ಅಲ್ಲೇ ಮಾತಾಡಿದರು, ಅದು ಯಾವ ಬೂತು ಯಾವ ಸ್ಟೇಷನ್ಗೆ ಬರ್ತಿದೆ ಅಂತ ಅವ್ರು ಕೇಳಿದರು, ಇಂಥ ಸ್ಟೇಷನ್ಗೆ ಬರ್ತಿದೆ ಅಂತ ಹೇಳಿದರು.
ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇದು ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂದ್ರೆ ಅದು ತನಿಖೆ ಮಾಡ್ತಾರೆ, ಅವರು ವಿಚಾರಣೆ ನಡೀತಿದೆ. ವಿಚಾರಣೆ ನಡೆದು ಆದಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೋ ಬಿಡ್ತಾರೋ ಏನೋ ಅದು ಅವ್ರಿಗೆ ಬಿಟ್ಟ ವಿಷಯ. ಆದರೆ ಮೇಲ್ನೋಟಕ್ಕೆ ಸಾಬೀತಾಗುವ ಅಲ್ಲಿರುವಂಥ ಆರೋಪಗಳು ಕೇಳಿ ಬರುವಂಥದ್ದು ಜನ ಹೇಳ್ತಾ ಇದ್ದಾರೆ, ಮತದಾರರು ಹೇಳ್ತಾ ಇದ್ದಾರೆ. ಇವ್ರ ಕೆಲಸ ಏನ್ರಿ, ಇವ್ರು ಮಾಡೋದೇನು? ಮತ್ತೆ ಈ ಮನುಷ್ಯ 107, 106 ಅಲ್ಲಿ ಅಕ್ಕಪಕ್ಕದವು ಅಲ್ಲಿರಬೇಕಾಗಿತ್ತು, ಎಲ್ಲಿ ಹೊರಗಿರಬೇಕಾಗಿತ್ತು, ಅಲ್ಲಿ ಬಂದು ಕುಂತಿರೋದು ಏನು ಕೆಲಸ? ಏನು ಕೆಲಸ ಏನು? ಇದಾ ನೌಕರಿ? ಇದಾ ಸೇವೆ? ಈ ಚುನಾವಣಾ ಅಧಿಕಾರಿಗಳು ಕೆಲವರು ಏನು ಅಮಾಯಕರಿಗೆಲ್ಲ ದಬ್ಬಾಳಿಕೆ ಮಾಡೋದು, ಈ ಪುಡಾರಿಗಳಿಗೆಲ್ಲ ಎದ್ದಿಲ್ಲೋದು, ಶೆಲ್ಫ್ ಹಿಡಿದು ನೌಕರಿ ಮಾಡ್ತೀರಿ. 60 ವರ್ಷ ನಿಮ್ಮನ್ನು ರಿಟೈರ್ಡ್ ಆದಮೇಲೆ ನೆನೆಸ್ಬೇಕು, ಇಂಥ ಅಧಿಕಾರಿ ಬೆಸ್ಟಪ್ಪ, ಇಂಥ ನೌಕರದಾರ ಬೆಸ್ಟ್ ಅಂತ ಜನ ಅಪ್ಕೋಬೇಕು ನಿಮ್ಮನ್ನು. ಚೀತು ಅನ್ನಬಾರ್ದು. ರಾಜಕೀಯ ಮಾಡೋದಾದ್ರೆ ನೌಕರಿ ಬಿಟ್ಟು ಬಿಡಬೇಕು, ನೌಕರಿ ಬಿಟ್ಟು ರಾಜಕಾರಣ ಮಾಡಬೇಕು. ರಾಜಕಾರಣ ಮಾಡೋದಾದ್ರೆ ನೌಕರಿ ಬಿಡಬೇಕು, ನೌಕರಿ ಮಾಡಬೇಕು ಅಂದ್ರೆ ರಾಜಕಾರಣ ಬಿಡಬೇಕು, ರಾಜಕಾರಣ ಹಿಂದೆ ಅಡ್ಡಾಡೋದು ಬಿಡಬೇಕು, ಹಲಕಿರೋದು ಬಿಡಬೇಕು. ಅಸಹ್ಯತರ ನಿಮಗೇನು ಅನಿಸೋದಿಲ್ಲ, ಏನೂ ಅನಿಸೋದಿಲ್ಲ ನಿಮ್ಗೆ. ಎಷ್ಟು ಜನ ಚೀತು ಅಂದ್ರೂ ಏನೂ ಅನಿಸೋದೇ ಇಲ್ಲ. ಆ ಹುದ್ದೆಗೆ ಅದ್ರ ಘನತೆ ಕೊಡ್ರಿ, ಅದಕ್ಕೊಂದು ಬೆಲೆ ಕೊಡಬೇಕು, ಅದಕ್ಕೊಂದು ಗೌರವ ಇದೆ. ಕೆಲವೊಂದರು ನಾನು ಈ ಸಚಿವರು ಶಾಸಕರು ಬಂದಾಗ ಕೆಲವು ಫಂಕ್ಷನ್ ಮತ್ತೊಂದು ಕಡೆ ನೋಡ್ತೀವಲ್ಲ, ಅವ್ರನ್ನೆಲ್ಲ DC ಇರಲಿ, SP ಇರಲಿ, ದೊಡ್ಡ ದೊಡ್ಡ ಮೇಲಾಧಿಕಾರಿಗಳೆಲ್ಲ ಸರಿಸಿ ಇವು ಈ ಪ್ರಚಾರ ಪ್ರಿಯ ಅಧಿಕಾರಿಗಳಿರ್ತಾವಲ್ಲ, ಅವ್ರನ್ನ ಸಚಿವರನ್ನ ಪ್ಲೀಸ್ ಮಾಡುವಂತಾಗ, ಶಾಸಕರನ್ನ ಪ್ಲೀಸ್ ಮಾಡಕ್ಕೆ ಓಡೋಗೋದು ಅವ್ರ ಅಕ್ಕಪಕ್ಕ. ಅವ್ರಿಗೆ ಬೇಸರ ಆಗಿರ್ತೈತಿ. ಹೆಂಗೆ ಹೇಳೋದು ಜನರಿಗೆ? ಅಸಹ್ಯ ಅದು. ಈಗ ನೋಡ್ರಿ, ಈ ಮುತ್ತಪ್ಪ ಹೂಗಾರ ನಗರಸಭೆ ಒಳಗೆ ಕೆಲಸ ಮಾಡ್ತಾರೆ. ಅಧಿಕಾರಿದಾರೋ ಯಾವ ಹುದ್ದೆಯೊಳಗಿದಾರೋ ಗೊತ್ತಿಲ್ಲ. ಆದರೆ ಇವತ್ತು BLO ಆಗಿ ಚುನಾವಣಾ ಕೇಂದ್ರ ಮತಗಟ್ಟೆಯಲ್ಲಿ BLO ಆಗಿ ಪರಿಶುದ್ಧವಾಗಿ ಪ್ರಾಮಾಣಿಕವಾಗಿ ಸರ್ಕಾರಿ ಸೇವೆ ಮಾಡೋದು ಬಿಟ್ಟು ಈ ಪಕ್ಷದ ಏಜೆಂಟ್ಗಿರಿ ಮಾಡೋಕೊಂದು, ಆ ಏಜೆಂಟ್ರು ಕೂಡ ಇದ್ಕೊಂಡು ಪರವಾಗಿ ಯಾವುದೋ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡೋದಂದ್ರೆ ಇವ್ರಿಗೆ ಬರೀ ಸಸ್ಪೆಂಡ್ ಮಾಡೋದಲ್ಲ, ಡಿಸ್ಮಿಸ್ ಮಾಡಬೇಕು. ಏನೂ ಸಿಗಬಾರ್ದು ಇವ್ರಿಗೆ. ಅಂದರೆ ಇವ್ರಿಗೆ ಗೊತ್ತಾಗತ್ತೆ. ಯಾರು ಹೇಳೋರಿಲ್ರಿ, ಕೇಳೋರಿಲ್ಲ. ಇಲ್ಲಿ ಇದು ಈ ಕಂಪ್ಲೇಂಟ್ ಮಾಡ್ತಾರ, ಅದು ಕಂಪ್ಲೇಂಟ್ ಇಲ್ಲ ಸರ್, ಹಂಗಾದ್ ಸರ್, ಹಿಂಗಾದ್ ಕತೆ ಹೇಳ್ತಾರ, ಅವರು ಸುಮ್ಮನೆ ಆಗ್ತಾರ, ಒತ್ತಡ ಬರ್ತಾವೆ. ಹಿಂಗಾದ್ರೂ ಏನಾಗುತ್ತೆ? ಭಯ ಹುಟ್ಟೋದಿಲ್ಲ. ಭಯ ಹುಟ್ಟಬೇಕು. ಸರ್ಕಾರಿ ಸೇವೆ ಅಂದ್ರೆ ಏನು, ಅದು ಗೌರವ ಕೊಡಬೇಕು. ಅಂದ್ರೆ ಯಾರು ತಪ್ಪು ಮಾಡ್ತಾರೋ ಅವ್ರು ಶಿಕ್ಷೆ ಕೊಡಬೇಕು. ಆಮೇಲೆ ಇನ್ಚಾರ್ಜ್ ಇವ್ರನ್ನೆಲ್ಲ ಒಂದು ಹುದ್ದೆ ಇದ್ದ 2 ಹುದ್ದೆ, 3 ಹುದ್ದೆ, ದೊಡ್ಡ ಹುದ್ದೆ ಕೊಡೋದು, ಅವಕ್ಕೆ ಆ ಯೋಗ್ಯತೆ ಇರುತ್ತಿಲ್ಲೋ ಏನು, ಒಟ್ಟು ಹಿಂಬಾಲಕರಿಗೆ ಏನೋ ಒಂದು ಕೊಟ್ಬಿಡೋದು, ಅವೆಲ್ಲ ಮಾಡೋದ್ರಿಂದ ಅವಕ್ಕೇನು ಅರ್ಥನ ಉಳಿದಿಲ್ಲ. ಸರ್ಕಾರಿ ನೌಕರ ಹುದ್ದೆಗಳಿಗೆ ಅಥವಾ ಅಧಿಕಾರಿಗಳ ಹುದ್ದೆಗಳಿಗೆ ಅದು ಗೌರವನ ಘನತೆನೇ ಉಳಿದಿಲ್ಲ. ಕೊಡಬೇಕು ಎಂಥವ್ರಿಗೆ? ಪರಿಶುದ್ಧ ಪ್ರಾಮಾಣಿಕವಾಗಿ ಆ ಘನತೆ, ಆ ವೃತ್ತಿಬದ್ಧತೆ ಇದ್ದವರಿಗೆ ಕೊಡಬೇಕು. ಇನ್ನೂ 10 ಇನ್ಚಾರ್ಜ್ ಕೊಟ್ಟರು ಅಡ್ಡಿಲ್ಲ. ಇವು ಕೆಲವು ಭಯಂಕರ ಭಾಳ ಅಸಭ್ಯ. ಅದು ಅವ್ರನ್ನ ಹೆಂಗೆ ಹೇಳಬೇಕು, ಅವ್ರನ್ನ ವರ್ಣನೆ ಮಾಡೋಕೆ ಹೋದ್ರೆ ನಿಮ್ಗೆ ಹೇಳ್ತೀನಿ, ಆ ಶಬ್ದಗಳೇ ಇಲ್ಲ, ಅಷ್ಟು ಅವ್ರ ವರ್ತನೆ. ಸೊ ಇವತ್ತು ಕಾಂಗ್ರೆಸ್ 106 ಬೂತ್ ನಂಬರ್ 106 ಅಲ್ಲಿರುವಂಥ ಮುತ್ತಪ್ಪ ಹೂಗಾರ್ BLO ಇವರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾಯಿದ್ರು, ಕಾಂಗ್ರೆಸ್ ಏಜೆಂಟ್ ಜೊತೆಗೆ ಅಂಥೇಳಿ ಅನಿಲ್ ಮೆಣಸಿನ್ಕಾಯಿ ಅವರು ಆರೋಪ ಮಾಡಿದರು. DC ಕಂಪ್ಲೇಂಟ್ ಕೊಟ್ಟರು. ಅದು ಮುಂದೆ ಏನಾಗುತ್ತೆ, ಆ ಕಂಪ್ಲೇಂಟ್ ತೊಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡ್ತಾರೋ ಏನು ಮಾಡ್ತಾರೋ ನಾವು ಕಾದು ನೋಡಬೇಕು. ಆದರೆ ವಿಚಾರಣೆ ಅಂತೂ ನಡೀತಿದೆ. ಆದರೆ ಅಧಿಕಾರಿಗಳು ಭಾಳ ಜವಾಬ್ದಾರಿಯಿಂದ ಇರಬೇಕು. ನಿಮ್ಮ ಕುರ್ಚಿಗೆ ನಿಮ್ಗೆ ಗೌರವ ಕೊಡ್ರಿ. ಮೊದಲು ನೀವು ಕೊಡ್ರಿ ನಿಮ್ಮ ಕುರ್ಚಿಗೆ, ನಿಮ್ಮ ವೃತ್ತಿಗೆ ನೀವು ಕೊಡ್ರಿ ಗೌರವ. ಯಾಕಂದರೆ ಆ ವೃತ್ತಿಯಿಂದ ನಿಮಗೆ ಹೆಸರು, ಸಂಬಳ, ನಿಮ್ಮ ಕುಟುಂಬ, ಘನತೆ ಇವೆಲ್ಲ ಇರ್ತೈತೆ. ಅದನ್ನೇ ನೀವು ಹಾಳು ಮಾಡೋದಲ್ಲ. ಅದು ನಿಮಗೆ ಭಾಳ ಶ್ರೇಯಸ್ಸದು. ಅದಕ್ಕೆಷ್ಟು ಗೌರವ ಕೊಡ್ತೀರೋ ಅಷ್ಟು ನಿಮಗೆ ಗೌರವ ಹೆಚ್ಚಾಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಸರ್ಕಾರಿ ನೌಕರರು. ಬಹುತೇಕ ಇದನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ನಿಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ನೀವು ಅನರ್ಥ ಆಗಿಬಿಡ್ತೀರಿ ಸಮಾಜದವರಿಗೆ. ಏನೋ ಬಂತು, ಒಂದು 60 ವರ್ಷ ತಿಂತು, ಪಗಾರ ಬಂತು, ಸಂಬಳ ತಿಂತು, ಹೋತು ಅನ್ನಂಗೆ ಆಗಿಬಿಡ್ತೈತಿ. ಹೆಸರು ನೀವು ನಿವೃತ್ತಿ ಆದಮೇಲೂ ನಿಮ್ಮನ್ನು ಗೌರವಿಸಬೇಕು, ನಿಮ್ಗೆ ರೆಸ್ಪೆಕ್ಟ್ ಕೊಡಬೇಕು, ನಿಮಗೆ ಸೆಲ್ಯೂಟ್ ಹೊಡಿಬೇಕು. ಆ ರೀತಿ ನಿಮ್ಮ ವರ್ತನೆ ಇರಬೇಕು ಸರ್ಕಾರಿ ನೌಕರರು. ಈ ರೀತಿ ಪಕ್ಷ, ಪಂಗಡ, ಜಾತಿ, ಭ್ರಷ್ಟತೆ ಇದು ಒಳ್ಳೆಯದಲ್ಲ. ಎಚ್ಚೆತ್ತುಕೊಳ್ಬೇಕು. ಮತ್ತು ಇಂಥ ಬೇಜವಾಬ್ದಾರಿ ಹೊಣೆಗೇಡಿ ಅಧಿಕಾರಿಗಳಿಗೆ
ಸರಿಯಾದ ಸಮರ್ಪಕವಾದಂಥ ಕಾನೂನು ರೀತಿ ಅವ್ರನ್ನ ಕ್ರಮ ತಗೋಬೇಕು. ಯಾವುದೂ ಒತ್ತಡಕ್ಕೆ ಮಣಿಲಾರದೆ ಮೇಲಾಧಿಕಾರಿಗಳು ಕ್ರಮ ತಗೊಂಡಾಗ ಮಾತ್ರ ನಿಮಗೂ ಗೌರವ ಸಿಗುತ್ತೆ. ಸೊ ಹಾಗಾಗಿ ಇವತ್ತು ಮುತ್ತಪ್ಪ ಹೂಗಾರ್ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಮುಂದೆ ಏನಾಗುತ್ತೋ ಕಾದು ನೋಡಬೇಕು. ಆದರೆ ಎಲ್ಲ ಅಧಿಕಾರಿಗಳು ಮತಗಟ್ಟೆಯಲ್ಲಿರುವಂಥ ಅಧಿಕಾರಿಗಳು ಬಹುತೇಕ ಒಳ್ಳೆಯವರಿದ್ದಾರೆ. ಬಟ್ ಯಾವುದೇ ಪಕ್ಷದ ಪರವಾಗಿ ಕೆಲಸ ಮಾಡದೆ ಮತದಾನದ ಪರವಾಗಿ ನಿಮ್ಮ ವೃತ್ತಿ ಪರವಾಗಿ ಕೆಲಸ ಮಾಡಬೇಕು. ಆಸ್ಕ್ ನ್ಯೂಸ್ ಇದೆಲ್ಲರಂತೆಲ್ಲ ನಿಮ್ಮನ್ನು ನಮಸ್ಕಾರ.